ಈ ಒಂದು ಅವಧಿಯಲ್ಲಿ ಗಿಲ್ಡ್ ಸಮಾಜವಾದ ಇದರ ಅರ್ಥ ಮತ್ತು ತತ್ವಗಳನ್ನು ತಿಳಿಯೋಣ. ಗಿಲ್ಡ್ ಸೋಷಾಲಿಸಮ್ ಮೀನಿಂಗ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಗಿಲ್ಡ್ ಸಮಾಜವಾದ ಇದು ಕೂಡ ಸಮಾಜವಾದದ ಬಗೆಗಳಲ್ಲಿ ಒಂದು ಮುಖ್ಯವಾದಂತಹ ಸಮಾಜವಾದ. ಗಿಲ್ಡ್ ಅಂತಂದರೆ ವೃತ್ತಿ ಸಂಘಗಳು ಅಂತ ಹೇಳಿಬಿಟ್ಟು ಅರ್ಥವನ್ನು ನೀಡ್ತಾ ಹೋಗುತ್ತೆ. ಇದು ಮುಖ್ಯವಾಗಿ ಫ್ರೆಂಚಿನ ಸಿಂಡಿಕ್ಯಾಲಿಸಮ್ ಮತ್ತು ಇಂಗ್ಲೆಂಡಿನ ಫೆಬಿಯನಿಸಮ್ನ ಸಮ್ಮಿಶ್ರಣ ಅಥವಾ ಸಂಯೋಜನೆಯಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಗಿಲ್ಡ್ ಸಮಾಜವಾದ ವೃತ್ತಿ ಸಂಘಗಳ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಅಂದರೆ ಪ್ರತಿಯೊಂದು ಕಾರ್ಯವನ್ನು ಅಥವಾ ವೃತ್ತಿಯನ್ನು ಮಾಡ್ತಕ್ಕಂಥ ಒಂದು ಏನು ಕಾರ್ಮಿಕರಿರ್ತಾರೆ ಅವರೆಲ್ಲರನ್ನ ಕೂಡ ಸೇರಿಸಿ ಒಂದು ವೃತ್ತಿ ಸಂಘವನ್ನು ರಚನೆ ಮಾಡ್ತಕ್ಕಂಥದ್ದು ಅಥವಾ ಸ್ಥಾಪನೆ ಮಾಡ್ತಕ್ಕಂಥದ್ದು. ಆ ವೃತ್ತಿ ಸಂಘವೇ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಹೊಂದಿದ್ದು ಉತ್ಪಾದನೆ, ವಿತರಣೆ ಇವೆಲ್ಲವನ್ನು ಕೂಡ ಗಿಲ್ಡ್ಗಳೇ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಸಮಾಜವಾದವೇ ಈ ಒಂದು ಗಿಲ್ಡ್ ಸಮಾಜವಾದ. ಅದರಲ್ಲೂ ಕೂಡ ಇಂಗ್ಲೆಂಡಿನಲ್ಲಿ 20ನೇ ಶತಮಾನದಲ್ಲಿ ಈ ಒಂದು ಗಿಲ್ಡ್ ಸಮಾಜವಾದ ಹೆಚ್ಚು ಜನಪ್ರಿಯಗೊಳ್ಳುತ್ತೆ. ಗಿಲ್ಡ್ ಸಮಾಜವಾದ ಕಾರ್ಮಿಕರ ಕಲ್ಯಾಣದ ಗುರಿಯನ್ನು ಹೊಂದಿದೆ. ಅಂದರೆ ಕಾರ್ಮಿಕರ ಸರ್ವತೋಮುಖ ಅಭಿವೃದ್ಧಿಯ ಉದ್ದೇಶವನ್ನು ಅಥವಾ ಯೋಗಕ್ಷೇಮವನ್ನು ಈ ಒಂದು ಗಿಲ್ಡ್ ಸಮಾಜವಾದ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದ್ದು, ಕಾರ್ಮಿಕರನ್ನು ಬಂಡವಾಳಶಾಹಿಗಳು ಮತ್ತು ಸರ್ಕಾರದ ಕಪಿಮುಷ್ಟಿಯಿಂದ ದೂರವಿರಿಸ್ತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿದೆ. ಅಂದರೆ ಕಾರ್ಮಿಕರ ಕಲ್ಯಾಣವನ್ನು ಯಾವ ರೀತಿ ಸಾಧಿಸಬೇಕು ಅಂತಂದರೆ ಬಂಡವಾಳಶಾಹಿಗಳಿಂದಲೂ ಕೂಡ ಇವರನ್ನು ದೂರ ಬಿಡಬೇಕು. ಅವರ ಒಂದು ಶೋಷಣೆಯಿಂದ, ಅವರ ಕಪಿಮುಷ್ಟಿಯಿಂದ, ಅದರ ಜೊತೆಗೆ ಸರ್ಕಾರದ ಕಪಿಮುಷ್ಟಿಯಿಂದಲೂ ಕೂಡ ಈ ಒಂದು ಕಾರ್ಮಿಕ ವರ್ಗವನ್ನು ದೂರವಿಡಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಹೇಳ್ತಾರೆ, ಕಾರ್ಮಿಕರು ಬಂಡವಾಳಶಾಹಿಯ ಅಥವಾ ಬಂಡವಾಳಗಾರರ ಗುಲಾಮರಂತಿದ್ದು, ಬಂಡವಾಳಶಾಹಿಗಳ ಗುಲಾಮರಂತಿದ್ದು. ಯಾಕೆ ಗುಲಾಮರಾಗಿದ್ದಾರೆ ಅಂತಂದರೆ ಇದಕ್ಕೆ ಕಾರಣವನ್ನು ಕೂಡ ಹೇಳ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಕೂಲಿ ವ್ಯವಸ್ಥೆನೇ ಆಗಿದೆ. ವೇಜ್ ಸಿಸ್ಟಮ್ ಏನಿದೆ, ಮಾಮೂಲಿ ಬಂಡವಾಳಶಾಹಿಗಳು ಕಾರ್ಮಿಕರಿಂದ ದುಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಪ್ರತಿಫಲವಾಗಿ ಕೂಲಿಯನ್ನು ನೀಡ್ತಕ್ಕಂಥ ಕೂಲಿ ಪದ್ಧತಿ ಏನಿದೆ ಆ ಕೂಲಿ ಪದ್ಧತಿ ಆಗಿದೆ. ಹಾಗಾಗಿ ಗಿಲ್ಡ್ ಸಮಾಜವಾದಿಗಳು ಆ ಕೂಲಿ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು, ಆ ಕೂಲಿ ವ್ಯವಸ್ಥೆಯನ್ನೇ ರದ್ದು ಮಾಡಬೇಕು. ವೃತ್ತಿ ಸಂಘಗಳಾದಂಥ ಗಿಲ್ಡ್ಗಳು ಉತ್ಪಾದನೆಯನ್ನು ನೋಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಬಯಸುತ್ತೆ. ಅಂದರೆ ಕೂಲಿ ಪದ್ಧತಿ ಏನಿದೆ, ಬಂಡವಾಳಶಾಹಿಗಳು ಕಾರ್ಮಿಕರಿಗೆ ಪ್ರತಿಫಲವಾಗಿ ಕೊಡ್ತಕ್ಕಂಥದ್ದು, ಆ ಕೂಲಿ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸ್ತಕ್ಕಂಥದ್ದು. ಅದಕ್ಕೆ ಬದಲಾಗಿ ವೃತ್ತಿ ಸಂಘಗಳೇ ಸಂಪೂರ್ಣವಾಗಿ ಸ್ವಾತಂತ್ರ್ಯದಿಂದ ಉತ್ಪಾದನೆಯನ್ನು ನೋಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಗಿಲ್ಡ್ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಹಾಗೇನೇ ಬಂಡವಾಳಶಾಹಿ ವ್ಯವಸ್ಥೆಯನ್ನು ತೊಡೆದು ಹಾಕಲಿಕ್ಕೆ ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನಾತ್ಮಕ ವಿಧಾನಗಳನ್ನು ಅನುಸರಿಸ್ತಕ್ಕಂತಹದ್ದು ಇದರ ಗುರಿಯಾಗಿದೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ, ಆ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಈ ಒಂದು ಗಿಲ್ಡ್ ಸಮಾಜವಾದಕ್ಕೆ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪ್ರಜಾಸತ್ತಾತ್ಮಕವಾದಂತಹ ಮತ್ತು ಸಂವಿಧಾನಾತ್ಮಕವಾದಂತಹ ಶಾಂತಿಯುತವಾದಂಥ ವಿಧಾನಗಳನ್ನು ಅನುಸರಿಸುವ ಮೂಲಕ ಗಿಲ್ಡ್ ಸಮಾಜವನ್ನು ಸ್ಥಾಪಿಸ್ತಕ್ಕಂತಹದ್ದು ಇದರ ಗುರಿಯಾಗಿದೆ. ಗಿಲ್ಡ್ ಸಮಾಜವಾದವು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬೃಹತ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ, ಬಂಡವಾಳಶಾಹಿ ವ್ಯವಸ್ಥೆ ಬೃಹತ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಕಾರ್ಖಾನೆಯಲ್ಲಿನ ಕಾರ್ಮಿಕರು ಕೇವಲ ಯಂತ್ರದಂತಿದ್ದಾರೆ. ಅಂದರೆ ಒಂದು ರೀತಿ ಮೆಷನ್ ಇದ್ದಾಗಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಮಾನವೀಯ ಸಂಬಂಧಗಳು ಅಥವಾ ಮಾನವೀಯ ಮೌಲ್ಯಗಳು ಇಲ್ಲ. ಅಲ್ಲಿ ಕಾರ್ಮಿಕನನ್ನು ಅಥವಾ ಮಾನವರನ್ನು ಕೇವಲ ಯಂತ್ರದಂತೆ ಪರಿಗಣಿಸಲಾಗುತ್ತೆ. ಆದರೆ ಇವರಲ್ಲಿ ಉತ್ಸಾಹವನ್ನು ತುಂಬಬೇಕಾದ್ರೆ ಉತ್ತಮವಾದಂಥ ವಾತಾವರಣವನ್ನು ನಿರ್ಮಿಸಬೇಕು. ಉತ್ಪಾದನಾ ಸಾಧನಗಳನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು. ಅಂದರೆ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂತಹ ಭೂಮಿ, ಬಂಡವಾಳ ಮತ್ತು ಸಂಘಟನೆ, ಇಂತಹ ಮುಖ್ಯ ಉತ್ಪಾದನಾ ಸಾಧನಗಳೆಲ್ಲವನ್ನು ಕೂಡ
ರಾಜ್ಯ ಮೊದಲಿಗೆ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು. ತದನಂತರದಲ್ಲಿ ಉತ್ಪಾದನಾ ಸಾಧನಗಳನ್ನು ಗಿಲ್ಡ್ಗಳಿಗೆ ಅಥವಾ ವೃತ್ತಿ ಸಂಘಗಳಿಗೆ ವಹಿಸಿಕೊಡಬೇಕು. ಹಾಗೇನೇ ಪ್ರತಿಯೊಂದು ವೃತ್ತಿಗೂ ಕೂಡ ಪ್ರತ್ಯೇಕವಾದಂತಹ ಗಿಲ್ಡ್ಗಳಿರಬೇಕು ಅಥವಾ ವೃತ್ತಿ ಸಂಘಗಳಿರಬೇಕು. ಈಗ ರಾಗಿ ಅಥವಾ ಭತ್ತ ಬೆಳೀತಾರೆ ಅಂತಂದರೆ ಅದಕ್ಕೆ ಸಪ್ರೇಟ್ ಒಂದು ವೃತ್ತಿ ಸಂಘ, ಚಮ್ಮಾರರು, ಕಮ್ಮಾರರು, ಈ ರೀತಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ನಿರ್ವಹಿಸತಕ್ಕಂಥವರಿಗೆ ಪ್ರತಿಯೊಂದು ವೃತ್ತಿಗೂ ಕೂಡ ಪ್ರತ್ಯೇಕವಾದಂಥ ಒಂದು ಗಿಲ್ಡ್ ಅಥವಾ ವೃತ್ತಿ ಸಂಘಗಳಿರಬೇಕು ಅಂತ ಹೇಳ್ತಾರೆ. ಹಾಗೇನೇ ಗಿಲ್ಡ್ಗಳೇ ಸಂಪೂರ್ಣವಾಗಿ ಉತ್ಪಾದನೆ, ಹಾಗೇನೇ ಮಾರಾಟ, ಹಾಗೆಯೇ ಕೂಲಿ ದರ ನಿಗದಿಪಡಿಸಬೇಕು. ಈ ಎಲ್ಲ ಕೆಲಸಗಳನ್ನು ಕೂಡ ಸ್ವತಂತ್ರವಾಗಿ ಗಿಲ್ಡ್ಗಳು ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಹಾಗೇನೇ ರಾಜ್ಯ ಸಮಾಜದಲ್ಲಿರ್ತಕ್ಕಂಥ ಇತರೆ ಸಂಘ ಸಂಸ್ಥೆಗಳಂತೆ ಒಂದು ಸಂಘವಾಗಿದೆ. ಅಂದರೆ ರಾಜ್ಯವೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಸಂಘಗಳ ಹಾಗೆ ಒಂದು ಸಂಘ. ಹಾಗೆಯೇ ರಾಜ್ಯ ಏನು ವಿಶೇಷವಾದಂಥ ಸಂಸ್ಥೆ ಏನಲ್ಲ ಅಥವಾ ಸುಪ್ರೀಂ ಆದಂಥ ಸಂಸ್ಥೆ ಏನಲ್ಲ. ಹಾಗಾಗಿ ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಡ್ಗಳನ್ನು ನಿಯಂತ್ರಿಸಬಾರದು. ಹಾಗೆಯೇ ಕ್ರಾಂತಿ, ಹಿಂಸೆಗಳಿಗೂ ಕೂಡ ಒತ್ತಾಯಗಳಿಗೂ ಕೂಡ ಈ ಒಂದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವಿಲ್ಲದೇ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಅಂದರೆ ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನಾತ್ಮಕ ಮಾರ್ಗಗಳ ಮೂಲಕ ಶಾಂತಿಯುತವಾದಂಥ ಬದಲಾವಣೆಯನ್ನು ಗಿಲ್ಡ್ ಸಮಾಜವಾದ ಬಯಸುತ್ತೆ. ಅದಕ್ಕೆ ಬದಲಾಗಿ ಯಾವುದೇ ಕಾರಣಕ್ಕೂ ಕೂಡ ಹಿಂಸೆ ಇರ್ಬೋದು, ಕ್ರಾಂತಿ ಇರ್ಬೋದು, ಒತ್ತಾಯಗಳಿರ್ಬೋದು, ಇದ್ಯಾವುದಕ್ಕೂ ಕೂಡ ಇದರಲ್ಲಿ ಅವಕಾಶ ಇಲ್ಲ. ಹಾಗಾದರೆ ಗಿಲ್ಡ್ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೆಂಡಿನ ಶ್ರೇಷ್ಠ ಚಿಂತಕ, ರಾಜಕೀಯ ತಜ್ಞ ಎಜೆ ಪೆಂಟಿ, ಆರ್ಥರ್ ಪೆಂಟಿ ಅಂತಕ್ಕಂಥವರು ಇವರು ಏನು ದಿ ರೆಸ್ಟೋರೇಷನ್ ಆಫ್ ದಿ ಗಿಲ್ಡ್ ಸಿಸ್ಟಮ್ ಅಂತಕ್ಕಂಥ ಒಂದು ಕೃತಿಯನ್ನು 1906ರಲ್ಲಿ ಏನು ಬರೀತಾರೆ. ಆ ಒಂದು ಗಿಲ್ಡ್ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೃತಿಯಲ್ಲಿ ಏನು ಪ್ರಸ್ತಾಪವನ್ನು ಮಾಡ್ತಾರೆ, ದಿ ರೆಸ್ಟೋರೇಷನ್ ಆಫ್ ದಿ ಗಿಲ್ಡ್ ಸಿಸ್ಟಮ್ ಅಂತಕ್ಕಂತಹ ಕೃತಿಯಲ್ಲಿ. ನಂತರದಲ್ಲಿ 1915ರಲ್ಲಿ ಏನು ಗಿಲ್ಡ್ ಸಮಾಜವಾದಿಗಳೆಲ್ಲರೂ ಕೂಡ ಒಗ್ಗೂಡಿ ಬ್ರಿಟನ್ನಿನಲ್ಲಿ ನ್ಯಾಷನಲ್ ಗಿಲ್ಡ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಮೊದಲು ಇವರೆಲ್ಲರೂ ಕೂಡ ಫೇಬಿಯನ್ ವಾದಿಗಳಾಗಿದ್ದು, ಫೇಬಿಯನ್ ಸಮಾಜವಾದಿಗಳು ಇವರೇ ನಂತರ ಪರಿವರ್ತನೆಯಾಗಿ ಗಿಲ್ಡ್ ಸಮಾಜವಾದಿಗಳಾಗಿ ಏನು ಬದಲಾವಣೆಯಾಗ್ತಾರೆ. ಈ ಒಂದು ಲೀಗ್ನಲ್ಲಿ ಅಂದರೆ ನ್ಯಾಷನಲ್ ಗಿಲ್ಡ್ ಲೀಗ್ ಅಂತ ಏನು ಸ್ಥಾಪನೆ ಮಾಡ್ತಾರೆ ರಾಷ್ಟ್ರ ಮಟ್ಟದ್ದು, ಅದರಲ್ಲಿ ಮುಖ್ಯವಾಗಿ ಆರ್ಥರ್ ಪೆಂಟಿ, ಎಸ್.ಜಿ. ಆಬ್ಸನ್, ಎ.ಆರ್. ಆರೆಂಜ್, ಆರ್.ಎಚ್. ತಾವನೆ, ಜಿ.ಡಿ.ಎಚ್. ಕೋಲ್ ಇವರೆಲ್ಲರೂ ಕೂಡ ಸದಸ್ಯತ್ವವನ್ನು ಹೊಂದಿರ್ತಾರೆ. ಇವರೆಲ್ಲರೂ ಕೂಡ ಪ್ರಾರಂಭದಲ್ಲಿ ಫೇಬಿಯನ್ ಸಮಾಜವಾದಿಗಳಾಗಿದ್ದು ನಂತರದಲ್ಲಿ ಗಿಲ್ಡ್ ಸಮಾಜವಾದಿಗಳಾಗಿ ಪರಿವರ್ತನೆಗೊಂಡಿದ್ದು ಗಿಲ್ಡ್ ಸಮಾಜವಾದದ ಬಗ್ಗೆ ತಮ್ಮದೇ ಆದಂಥ ಒಂದು ಚಿಂತನೆಯನ್ನು ಮಂಡಿಸ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಸಾಕಷ್ಟು ಚಿಂತಕರು ಅಂದರೆ ಜಿ.ಡಿ.ಎಚ್. ಕೋಲ್ ಇರಬಹುದು, ಹಾಗೇನೇ ಮುಖ್ಯವಾಗಿ ಎ.ಆರ್. ಆರೆಂಜ್ ಇರಬಹುದು, ಆರ್.ಎಚ್. ತಾವನೆ ಇರಬಹುದು, ಹಾಗೇನೇ ಎಸ್.ಜಿ. ಆಬ್ಸನ್ರವರಿರಬಹುದು. ಇವರೆಲ್ಲರೂ ಕೂಡ ಈ ಒಂದು ಏನು ಗಿಲ್ಡ್ ಸಮಾಜವಾದದ ಬಗ್ಗೆ ತಮ್ಮದೇ ಆದಂಥ ಒಂದು ಚಿಂತನೆಯನ್ನು ಮಂಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಪ್ರತಿಯೊಂದು ವೃತ್ತಿಗೂ ಕೂಡ ಪ್ರತ್ಯೇಕವಾದಂಥ ಗಿಲ್ಡ್ಗಳಿರಬೇಕು. ಗಿಲ್ಡ್ಗಳೇ ಉತ್ಪಾದನೆಯನ್ನು ನೋಡಿಕೊಳ್ಬೇಕು. ಹಾಗೇನೇ ದರವನ್ನು ಕೂಡ ವಸ್ತುಗಳಿಗೆ ನಿಗದಿಗೊಳಿಸಬೇಕು. ಕೂಲಿಯನ್ನು ಕೂಡ ಗಿಲ್ಡ್ಗಳೇ ನಿರ್ವಹಿಸಬೇಕು. ಮಾರಾಟ, ವಿತರಣೆ ಎಲ್ಲ ವಿಚಾರದಲ್ಲೂ ಕೂಡ ಗಿಲ್ಡ್ಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಬರಬೇಕು. ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಅನಾವಶ್ಯಕವಾಗಿ ಗಿಲ್ಡ್ಗಳ ಒಂದು ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ರಾಜ್ಯವೂ ಕೂಡ ಇತರೆ ಒಂದು ಸಂಘಗಳ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಘ. ಹಾಗಾಗಿ ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಡ್ಗಳ ಕಾರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ಗಿಲ್ಡ್ಗಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕು. ಪ್ರತಿ ವೃತ್ತಿಗೂ ಕೂಡ ಪ್ರತ್ಯೇಕವಾದಂಥ ಗಿಲ್ಡ್ಗಳಿರಬೇಕು. ಈ ರೀತಿಯಾದಂಥ ಒಂದು ಅರ್ಥವನ್ನು ನಾವಿಲ್ಲಿ ಕಾಣಬಹುದಾಗಿದ್ದು, ಈ ಎಲ್ಲ ಚಿಂತಕರು ಕೂಡ ಪ್ರಾರಂಭದಲ್ಲಿ ಫೆಬಿಯನ್ ಸಮಾಜವಾದಿಗಳಾಗಿರ್ತಾರೆ. ತದನಂತರದಲ್ಲಿ ಇವರುಗಳೇ ಮತ್ತೆ ಗಿಲ್ಡ್ ಸಮಾಜವಾದಿಗಳಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಈ ಒಂದು ಗಿಲ್ಡ್ ಸಮಾಜವಾದ ಏನೆಲ್ಲ ತತ್ವಗಳನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋಗೋಣ. ಸಮಾಜವಾದದ ಒಂದು ಬಗೆಯಾಗಿರ್ತಕ್ಕಂಥ ಗಿಲ್ಡ್ ಸಮಾಜವಾದ 20ನೇ ಶತಮಾನದಲ್ಲಿ ಉಗಮವಾಗಿ ಬ್ರಿಟನ್ನಿನಲ್ಲಿ 1920ರ ದಶಕದಲ್ಲಿ ತುಂಬಾ ಜನಪ್ರಿಯವಾಗುತ್ತೆ. ಅಂದರೆ 20ನೇ ಶತಮಾನದಲ್ಲೇ ಅಸ್ತಿತ್ವಕ್ಕೆ ಬರುತ್ತೆ, ಉಗಮವಾಗತ್ತೆ. ಹಾಗೆಯೇ 1920ರ ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಏನು ಸಾಕಷ್ಟು ಜನಪ್ರಿಯಗೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ವೃತ್ತಿ ಸಂಘ ಅಥವಾ ಗಿಲ್ಡನ್ನು ಪ್ರತಿ ಕೈಗಾರಿಕೆಯಲ್ಲೂ ಕೂಡ ಸ್ಥಾಪನೆ ಮಾಡಬೇಕು.
ಆ ಒಂದು ಗಿಲ್ಡ್ಗಳೇ ಕೈಗಾರಿಕೆಯಲ್ಲಿ ಉತ್ಪಾದನೆಯನ್ನು ನಿಯಂತ್ರಿಸಬೇಕು ಅಂತಕ್ಕಂಥದ್ದೇ ಗಿಲ್ಡ್ ಸಮಾಜವಾದ. ಉತ್ಪಾದನಾ ಸಾಧನಗಳು ಸಾರ್ವಜನಿಕರ ಹೊಡೆತನದಲ್ಲಿರಬೇಕು. ಅಂದರೆ ಕೈಗಾರಿಕಾ ವ್ಯವಸ್ಥಾ ಮಂಡಳಿ ಮತ್ತು ಇತರ ಉತ್ಪಾದನಾ ಸಾಧನಗಳನ್ನು ಗಿಲ್ಡ್ಗಳ ನೇತೃತ್ವದಲ್ಲಿರಬೇಕು ಅಂತಕ್ಕಂತಹ ಬಯಕೆಯನ್ನು ಈ ಒಂದು ಗಿಲ್ಡ್ ಸಮಾಜವಾದ ಹೊಂದಿದೆ. ಗಿಲ್ಡ್ ಸಮಾಜವಾದದ ಮುಖ್ಯವಾದಂತಹ ತತ್ವಗಳು ಈ ರೀತಿಯಾಗಿದ್ದಾವೆ. ಏನು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಗಿಲ್ಡ್ ಸೋಷಿಯಾಲಿಸಮ್. ದಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಗಿಲ್ಡ್ ಸೋಷಿಯಾಲಿಸಮ್ ಆರ್ ಡಿಸ್ಕಸ್ಡ್ ಆಸ್ ಫಾಲೋ. ಫಸ್ಟ್ ಒನ್, ಅಪೋಸಿಷನ್ ಟು ಕ್ಯಾಪಿಟಾಲಿಸಮ್, ಬಂಡವಾಳಶಾಹಿಗೆ ವಿರೋಧ. ಬಹುತೇಕ ಎಲ್ಲ ಸಮಾಜವಾದಗಳು ಕೂಡ ಬಂಡವಾಳಶಾಹಿ ಪದ್ಧತಿಗೆ ವಿರುದ್ಧವಾಗಿದ್ದಾವೆ. ಹಾಗೇನೇ ಇತರ ಸಮಾಜವಾದಗಳಂತೆ ಗಿಲ್ಡ್ ಸಮಾಜವಾದವು ಕೂಡ ಈ ಒಂದು ಬಂಡವಾಳಶಾಹಿತ್ವಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಸೂಚಿಸಿದ್ದು. ಬಂಡವಾಳಶಾಹಿ ಪ್ರಭುತ್ವದಲ್ಲಿ ಕಾರ್ಮಿಕರು ಗುಲಾಮರಂತಿರಬೇಕು. ಅಂದರೆ ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷ ಇದೆ. ಇವರು ಹೇಳ್ತಾರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕರು ಒಂದು ರೀತಿಯಾಗಿ ಬಂಡವಾಳಶಾಹಿಗಳ ಗುಲಾಮರಂತಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬಂಡವಾಳಶಾಹಿಗಳ ಆದೇಶವನ್ನು ಕಾರ್ಮಿಕರು ಮೀರಿ ನಡೀತಕ್ಕಂಥದ್ದು ಅಸಾಧ್ಯ. ಕಾರ್ಮಿಕರು ಯಾವಾಗಲೂ ಕೂಡ ಕೂಲಿ ಪದ್ಧತಿಯಲ್ಲೇ ಬದುಕಬೇಕು. ಅಂದರೆ ತಾವು ನಿರ್ವಹಿಸ್ತಕ್ಕಂಥ ಕೆಲಸಕ್ಕೆ ಬಂಡವಾಳಶಾಹಿಗಳೇನು ಪ್ರತಿಫಲವಾಗಿ ಕೂಲಿಯನ್ನು ಕೊಡ್ತಾರೆ ಅದರಲ್ಲೇ ಜೀವಿಸಬೇಕು ಅಥವಾ ಬದುಕಬೇಕು. ಆದರೆ ಈ ಒಂದು ಕೂಲಿ ಪದ್ಧತಿ ಮುಖ್ಯವಾಗಿ ಶೋಷಣೆಯ ಸಾಧನವಾಗಿದೆ. ವೇಜ್ ಸಿಸ್ಟಮ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಆ ಬಂಡವಾಳಶಾಹಿಗಳು ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡಲಿಕ್ಕೆ ಕೂಲಿ ಅಂತಕ್ಕಂಥ ಒಂದು ಸಾಧನವನ್ನು ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಕಾರ್ಮಿಕರನ್ನು ತುಂಬ ಹೀನಾಯವಾಗಿ ಕಾಣಲಾಗತ್ತೆ, ನಡೆಸ್ಕೊಳ್ಳಾಗತ್ತೆ, ಶೋಷಣೆ ಮಾಡಲಾಗತ್ತೆ. ಹಾಗಾಗಿ ಬಂಡವಾಳಶಾಹಿ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಹಾಗೇನೇ ಉತ್ಪಾದನೆ ಅಂತಕ್ಕಂಥದ್ದು ಸಮಾಜದ ಹಿತ ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಅಂತಕ್ಕಂತಹ ಭಾವನೆ ಮೂಡಿ ಬರಬೇಕೇ ವಿನಃ ಬಂಡವಾಳಶಾಹಿಯ ಹಾಗೆ ಲಾಭಕ್ಕಾಗಿ ಅಂತಕ್ಕಂತಹ ಧೋರಣೆಯಲ್ಲ. ಆದ್ದರಿಂದ ವೃತ್ತಿ ಸಂಘಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿ ಕಾರ್ಮಿಕರಿಗೆ ಸಂಪೂರ್ಣವಾಗಿ ವಿರುದ್ಧವಾದಂಥ ಪ್ರತಿಕೂಲವಾದಂತಹ ಪರಿಸ್ಥಿತಿ ಇರೋದರಿಂದ ಈ ಬಂಡವಾಳಶಾಹಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು. ಉತ್ಪಾದನಾ ಸಾಧನಗಳನ್ನು ಸಮಾಜದ ಹಿತಕ್ಕಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇವುಗಳನ್ನು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ವೃತ್ತಿ ಸಂಘಗಳಿಗೆ ಮಹತ್ವವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಎರಡನೆಯ ತತ್ವ ಪಾರ್ಟ್ನರ್ಶಿಪ್ ಆಫ್ ಗಿಲ್ಡ್ಸ್. ಗಿಲ್ಡ್ಗಳ ಪಾಲುದಾರಿಕೆ. ಉತ್ಪಾದನಾ ಸಾಧನಗಳನ್ನು ಬಂಡವಾಳಶಾಹಿಗಳಿಂದ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡ ಮಾತ್ರಕ್ಕೆ ಕಾರ್ಮಿಕರ ಹಿತವನ್ನು ಸಾಧಿಸಿದಂತಾಗುವುದಿಲ್ಲ. ಅಂದರೆ ಈ ಮುಂಚೆ ಎಲ್ಲ ಉತ್ಪಾದನಾ ಸಾಧನಗಳು ಕೂಡ ಬಂಡವಾಳಶಾಹಿಗಳ ಕೈಯಲ್ಲಿದೆ. ಅವರಲ್ಲಿ ಎಲ್ಲವೂ ಕೂಡ ಕೇಂದ್ರೀಕೃತವಾಗಿದೆ. ರಾಜ್ಯ ಅಂತಕ್ಕಂಥ ಸಂಸ್ಥೆ ಅಥವಾ ಸರ್ಕಾರ ಅಂತಕ್ಕಂಥದ್ದು ಉತ್ಪಾದನಾ ಸಾಧನಗಳನ್ನು ಬಂಡವಾಳಶಾಹಿಗಳಿಂದ ತನ್ನ ಒಂದು ರಾಜ್ಯ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಷ್ಟು ಮಾತ್ರಕ್ಕೇನೆ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಿದಂತೆ ಆಗೋದಿಲ್ಲ. ಆದ್ದರಿಂದ ಉತ್ಪಾದನಾ ಸಾಧನಗಳೆಲ್ಲವನ್ನು ಕೂಡ ಗಿಲ್ಡ್ಗಳಿಗೆ ಅಥವಾ ವೃತ್ತಿ ಸಂಘಗಳಿಗೆ ವಹಿಸಿಕೊಡಬೇಕು. ಅಂದರೆ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂಥ ಭೂಮಿ, ಬಂಡವಾಳ, ಹಾಗೆಯೇ ಸಂಘಟನೆ ಮುಂತಾದಂತಹ ಪ್ರಮುಖ ಉತ್ಪಾದನಾ ಸಾಧನಗಳನ್ನು ರಾಜ್ಯ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಮೇಲೆ ಅವುಗಳನ್ನು ಗಿಲ್ಡ್ಗಳಿಗೆ ಅಥವಾ ವೃತ್ತಿ ಸಂಘಗಳಿಗೆ ವಹಿಸಿಕೊಡಬೇಕು. ಅಂದರೆ ಉತ್ಪಾದನೆಯಲ್ಲಿ ಸರ್ಕಾರ ಹಾಗೇನೇ ವೃತ್ತಿ ಸಂಘಗಳೆರಡೂ ಕೂಡ ಪಾಲುದಾರರಾಗಿರಬೇಕು. ಅಂದರೆ ಪಾರ್ಟ್ನರ್ಶಿಪ್ ಇರಬೇಕು. ಬರೀ ರಾಜ್ಯನೂ ಮಾಡಬಾರ್ದು ಅಥವಾ ಸರ್ಕಾರವೂ ಕೂಡ ಮಾಡಬಾರ್ದು, ಪೂರ್ತಿಯಾಗಿ ಗಿಲ್ಡ್ಗಳಿಗೂ ಕೂಡ ಬಿಡಬಾರ್ದು. ಇವೆರಡರದ್ದು ಕೂಡ ಕೊಲ್ಯಾಬ್ರೇಷನ್ ಇರಬೇಕು, ಸಹಭಾಗಿತ್ವ ಬರಬೇಕು. ಅಂದರೆ ಸರ್ಕಾರ ಮತ್ತು ವೃತ್ತಿ ಸಂಘಗಳ ನಡುವೆ ಪಾಲುದಾರಿಕೆ ಇರಬೇಕು. ಉತ್ಪಾದನೆಯ ವಿಚಾರದಲ್ಲಿ ಕಾರ್ಮಿಕರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವಿರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ನಿರ್ಬಂಧಗಳನ್ನು ಉತ್ಪಾದನೆಯ ಮಾಡ್ತಕ್ಕಂಥ ಕಾರ್ಮಿಕರ ಮೇಲೆ ವಿಧಿಸಬಾರದು. ಉತ್ಪಾದನೆಯ ವಿಷಯದಲ್ಲಿ ಕಾರ್ಮಿಕರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕು. ಹಾಗಾದರೆ ಉತ್ಪಾದನೆಯನ್ನು ಬರೀ ಗಿಲ್ಡ್ಗಳೇ ಮಾಡೋ ಹಾಗಿಲ್ಲ ಅಥವಾ ಬರೀ ಸರ್ಕಾರವೇ ಮಾಡೋ ಹಾಗಿಲ್ಲ. ಸರ್ಕಾರ ಮತ್ತು ಗಿಲ್ಡ್ಗಳೆರಡರ ಪಾಲುದಾರಿಕೆಯಲ್ಲಿ ಉತ್ಪಾದನೆಯನ್ನು ನಿಯಂತ್ರಿಸಬೇಕು. ಹಾಗೇನೇ ಉತ್ಪಾದನಾ ಸಾಧನಗಳನ್ನು ಉತ್ಪಾದನೆಯಲ್ಲಿ ಎರಡೂ ಕೂಡ ಸರ್ಕಾರ ಮತ್ತು ಗಿಲ್ಡ್ಗಳೆರಡೂ ಕೂಡ ಸಹಭಾಗಿತ್ವವನ್ನು ಹೊಂದುವ ಮೂಲಕ ಒಂದು ಕಾರ್ಮಿಕರಿಗೆ ಸಹಾಯವಾಗತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಕಾರ್ಮಿಕರಿಗೆ ಉತ್ಪಾದನೆಯಲ್ಲಿ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು
ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಮತ್ತೊಂದು ತತ್ವ ಅಧಿಕಾರದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಸಾಮಾನ್ಯವಾಗಿ ಅಧಿಕಾರ ಅಂತಕ್ಕಂಥದ್ದು ಒಂದೇ ಕಡೆ ಇದ್ದಾಗ ಅಧಿಕಾರದ ದುರುಪಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದಕ್ಕೆ ಬದಲಾಗಿ ಅಧಿಕಾರ ಹಂಚಿಕೆಯಾದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ದುರುಪಯೋಗಕ್ಕೆ ಅವಕಾಶವಿರೋದಿಲ್ಲ. ಜೊತೆಗೆ ರಾಜ್ಯ ಅಭಿವೃದ್ಧಿಯನ್ನು ಕೂಡ ಸಾಧಿಸೋದಕ್ಕೆ ಇದಕ್ಕೆ ಪೂರಕವಾಗುತ್ತೆ. ಬಂಡವಾಳಶಾಹಿಗಳಿಂದ ರಾಜ್ಯ ಪಡೆದಂತಹ ಉತ್ಪಾದನಾ ಮತ್ತು ವಿತರಣಾ ಸಾಧನಗಳ ಮೇಲೆ ರಾಜ್ಯವೇ ಏಕಸ್ವಾಮ್ಯವನ್ನು ಅಥವಾ ಕೇಂದ್ರೀಕರಣವನ್ನು ಹೊಂದಬಾರದು. ಅಂದರೆ ಈ ಮುಂಚೆ ಏನು ಬಂಡವಾಳಶಾಹಿ ಪದ್ಧತಿ ಇದೆ, ಆ ಬಂಡವಾಳಶಾಹಿಗಳಿಂದ ಉತ್ಪಾದನಾ ಸಾಧನಗಳನ್ನು ರಾಜ್ಯ ತನ್ನ ವಶಕ್ಕೆ ತೆಗೆದುಕೊಂಡ ಮೇಲೆ ಆ ಒಂದು ಉತ್ಪಾದನಾ ಮತ್ತು ವಿತರಣಾ ಸಾಧನಗಳ ಮೇಲೆ ರಾಜ್ಯ ಒಂದೇ ಏಕಸ್ವಾಮ್ಯವನ್ನು ಅಥವಾ ಒಡೆತನವನ್ನು ಅಥವಾ ಕೇಂದ್ರೀಕರಣವನ್ನು ಹೊಂದಿರಬಾರದು. ಅಂದರೆ ಕೆಲವು ಬಗೆಯ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿದ್ದರೂ ಕೂಡ ಹೆಚ್ಚು ಭಾಗ ಉತ್ಪಾದನೆ ಗಿಲ್ಡ್ಗಳ ಕೈಯಲ್ಲಿರಬೇಕು. ಅಂದರೆ ಕೆಲವೊಂದು ಉತ್ಪಾದನಾ ಸಾಧನಗಳು ಸರ್ಕಾರದ ಕೈಯಲ್ಲಿದ್ದರೂ ಕೂಡ ಉತ್ಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಗಿಲ್ಡ್ಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವಿರಬೇಕು. ಇದರಿಂದ ಕಾರ್ಮಿಕರ ಹಿತ ಅಂತಕ್ಕಂಥದ್ದು ರಕ್ಷಣೆಯಾಗತ್ತೆ. ಆದ್ದರಿಂದ ಇದರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಗಿಲ್ಡ್ಗಳಿದ್ದು ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಅಂದರೆ ಪ್ರಾದೇಶಿಕ ಮಟ್ಟದಲ್ಲೂ ಕೂಡ ಗಿಲ್ಡ್ಗಳಿರಬೇಕು, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಿಲ್ಡ್ಗಳಿರಬೇಕು. ಒಂದೇ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಕಾರ್ಯದ ಒತ್ತಡ ಜಾಸ್ತಿ ಆಗುತ್ತೆ, ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಹಾಗಾಗಿ ಅದಕ್ಷತೆ ಉಂಟಾಗುತ್ತೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಿಲ್ಡ್ಗಳಿರಬೇಕು, ಪ್ರಾದೇಶಿಕ ಮಟ್ಟದಲ್ಲೂ ಕೂಡ ಗಿಲ್ಡ್ಗಳಿರಬೇಕು. ಇದರ ಅರ್ಥ ಏನಪ್ಪ ಅಂತಂದರೆ ಅಧಿಕಾರ ವಿಭಜನೆಯಾಗಬೇಕು ಅಥವಾ ವಿಕೇಂದ್ರೀಕರಣವಾಗಬೇಕು. ಸರ್ಕಾರದಲ್ಲೂ ಕೂಡ ಕೆಲವೊಂದು ಅಧಿಕಾರಗಳಿರಬೇಕು, ಹಾಗೆಯೇ ಗಿಲ್ಡ್ಗಳಿಗೂ ಕೂಡ ಅಧಿಕಾರವನ್ನು ವಹಿಸಿಕೊಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ ದೇಶ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ, ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಅವಕಾಶವಾಗುತ್ತೆ ಅಂತಕ್ಕಂತಹ ತತ್ವವನ್ನು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಮತ್ತೊಂದು ತತ್ವ ಸಹಕಾರ ಪದ್ಧತಿ, ಕೋಆಪರೇಟಿವ್ ಸಿಸ್ಟಮ್. ಎಲ್ಲ ವೃತ್ತಿ ಸಂಘಗಳಿಗೂ ಕೂಡ ಪೂರ್ಣ ಸ್ವಾತಂತ್ರ್ಯವಿರಬೇಕು. ಅಂದರೆ ರಾಜ್ಯವೂ ಕೂಡ ಇತರೆ ಸಂಘಗಳ ಹಾಗೆ ಸಮಾಜದಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳ ಹಾಗೆ ಒಂದು ಸಂಸ್ಥೆ. ರಾಜ್ಯಕ್ಕೆ ಯಾವುದೇ ಹೆಚ್ಚಿನ ಅಧಿಕಾರವನ್ನು ಗಿಲ್ಡ್ ಸಮಾಜವಾದ ಕೊಡೋದಿಲ್ಲ. ಎಲ್ಲ ವೃತ್ತಿ ಸಂಘಗಳಿಗೂ ಕೂಡ ಸಂಪೂರ್ಣವಾದಂಥ ಸ್ವಾತಂತ್ರ್ಯವಿರಬೇಕು ಅಂತ ಹೇಳ್ತಾರೆ. ಹಾಗೇನೇ ಆ ವೃತ್ತಿ ಸಂಘಗಳು ಪ್ರಜಾಪ್ರಭುತ್ವ ತತ್ವದ ಆಧಾರದ ಮೇಲೆ ರಚಿತವಾಗಿರಬೇಕು. ತಮಗೆ ಬೇಕಾದಂಥ ಸಮಿತಿಯ ಸದಸ್ಯರನ್ನು ಗಿಲ್ಡ್ಗಳೇ ಆಯ್ಕೆ ಮಾಡಿಕೊಳ್ಳಿಕ್ಕೂ ಕೂಡ ಸ್ವಾತಂತ್ರ್ಯವಿರಬೇಕು. ಎಲ್ಲ ಗಿಲ್ಡ್ಗಳು ಕೂಡ ಸಹಕಾರಿ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಿರಬೇಕು. ನೋಡಿ, ಗಿಲ್ಡ್ಗಳಿಗೆ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಸಂಪೂರ್ಣವಾದಂಥ ಸ್ವಾತಂತ್ರ್ಯವಿರಬೇಕು. ಪ್ರಜಾಪ್ರಭುತ್ವ ತತ್ವದ ಆಧಾರದ ಮೇಲೆ ಇವುಗಳು ರಚನೆಯಾಗಿರಬೇಕು. ಹಾಗೆಯೇ ತಮಗೆ ಬೇಕಾದಂತಹ ಕಮಿಟಿ ಮೆಂಬರ್ಸನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಗಿಲ್ಡ್ಗಳಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವಿರಬೇಕು. ಜೊತೆಗೆ ಎಲ್ಲ ಗಿಲ್ಡ್ಗಳು ಕೂಡ ಪೈಪೋಟಿಗೆ ಬದಲಾಗಿ ಸಹಕಾರ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಗಿಲ್ಡ್ ಸಮಾಜವಾದದ ಒಂದು ಮುಖ್ಯವಾದಂತಹ ತತ್ವವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಮತ್ತೊಂದು ತತ್ವ ಗಿಲ್ಡ್ಗಳಿಗೆ ಸ್ವತಂತ್ರವಿರಬೇಕು. ಅಂದರೆ ಗಿಲ್ಡ್ಸ್ ಮಸ್ಟ್ ಬಿ ಇಂಡಿಪೆಂಡೆಂಟ್. ಗಿಲ್ಡ್ ಸಮಾಜವಾದ ವೃತ್ತಿ ಸಂಘಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿರಬೇಕು. ಇದರ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಹಸ್ತಕ್ಷೇಪವನ್ನು ಮಾಡಬಾರದು. ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಡ್ಗಳ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ಯಾಕೆ ಅಂತಂದರೆ ರಾಜ್ಯವೂ ಕೂಡ ಸಮಾಜದಲ್ಲಿ ವೃತ್ತಿ ಸಂಘಗಳಂತೆ ಒಂದು ಸಂಘ ಮಾತ್ರ. ಇದೇನು ವಿಶೇಷವಾದಂಥ ಸಂಘವಲ್ಲ ಅಥವಾ ಸುಪ್ರೀಂ ಆದಂಥ ಒಂದು ಸಂಘವಲ್ಲ. ಇತರೆ ಸಂಘಗಳ ಹಾಗೆ ರಾಜ್ಯವೂ ಕೂಡ ಒಂದು ಸಂಘ. ಹಾಗಾಗಿ ಆ ಸಂಘ ಆಗಿರ್ತಕ್ಕಂಥ ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಡ್ಗಳನ್ನು ನಿಯಂತ್ರಿಸಬಾರದು. ಹಾಗೇನೇ ಕಾರ್ಮಿಕರೇ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಸಹಕಾರಿ ತತ್ವವನ್ನು ಅಥವಾ ಪದ್ಧತಿಯನ್ನು ಗಿಲ್ಡ್ಗಳು ಅನುಸರಿಸಬೇಕು. ಅಂದರೆ ಗಿಲ್ಡ್ಗಳಿಗೆ ಸಂಪೂರ್ಣವಾದಂಥ ಸ್ವಾಯತ್ತತೆ ಇರಬೇಕು ಅಥವಾ ಸ್ವಾತಂತ್ರ್ಯವಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಅನಾವಶ್ಯಕವಾಗಿ ಗಿಲ್ಡ್ಗಳನ್ನು ಅಥವಾ ಗಿಲ್ಡ್ಗಳ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಅಥವಾ ನಿಯಂತ್ರಣವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಗಿಲ್ಡ್ ಸಮಾಜವಾದದ ಮತ್ತೊಂದು ಮುಖ್ಯವಾದ ತತ್ವ. ಮತ್ತೊಂದು ತತ್ವ ಗ್ರಾಹಕರ ಹಿತರಕ್ಷಣೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್. ಗಿಲ್ಡ್ ಸಮಾಜವಾದ ಗ್ರಾಹಕರ ಹಿತವನ್ನು ರಕ್ಷಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸುತ್ತೆ. ಅಂದರೆ ಕಾರ್ಮಿಕರ ಹಿತ ಎಷ್ಟು ಮುಖ್ಯವೋ
ಗ್ರಾಹಕರ ಹಿತವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ವೃತ್ತಿ ಸಂಘಗಳು ಗ್ರಾಹಕರ ಹಿತವನ್ನು ಕೂಡ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಪಾದಿಸುತ್ತೆ. ಹೀಗಾಗಿ ಈ ಒಂದು ವೃತ್ತಿ ಸಂಘಗಳು ಮತ್ತು ಗ್ರಾಹಕರ ನಡುವೆ ಯಾವಾಗಲೂ ಕೂಡ ಸಹಕಾರ ಬರಬೇಕು. ಕೋಆಪರೇಷನ್ ಬಿಟ್ವೀನ್ ಬೋತ್ ಗಿಲ್ಡ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್, ಅಂದರೆ ವೃತ್ತಿ ಸಂಘಗಳು ಮತ್ತು ಆ ಒಂದು ಗ್ರಾಹಕರ ನಡುವೆ ಯಾವಾಗಲೂ ಕೂಡ ಸಹಕಾರ ಬರಬೇಕು. ಇದಕ್ಕಾಗಿ ಒಂದು ಜಾಯಿಂಟ್ ಕಮಿಟಿಯನ್ನು ಅಥವಾ ಜಂಟಿ ಸಮಿತಿಯನ್ನು ರಚನೆ ಮಾಡಬೇಕು. ಆ ಒಂದು ಜಂಟಿ ಸಮಿತಿ ಬೆಲೆ ನಿಗದಿಯಂತಹ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಬಯಸುತ್ತೆ. ಅಂದರೆ ಈ ಕಡೆ ವೃತ್ತಿ ಸಂಘದ ಸದಸ್ಯರು ಕೂಡ ಇರಬೇಕು, ಆ ಕಡೆ ಗ್ರಾಹಕರು ಕೂಡ ಇರತಕ್ಕಂತಹ ಒಂದು ಜಂಟಿ ಸಮಿತಿಯನ್ನು ರಚನೆ ಮಾಡಿಕೊಳ್ಬೇಕು. ಆ ಜಂಟಿ ಸಮಿತಿಯೇ ಬೆಲೆ ನಿಗದಿಯಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಆ ವೃತ್ತಿ ಸಂಘಗಳು ಮತ್ತು ಗ್ರಾಹಕರ ನಡುವೆ ಅನ್ಯೋನ್ಯವಾದಂಥ ಸಂಬಂಧವೇರ್ಪಡಲಿಕ್ಕೆ ಅವಕಾಶವಾಗುತ್ತೆ. ಇಲ್ಲ ಅಂತಂದರೆ ಗ್ರಾಹಕರು ವಂಚಿತರಾಗಿ ಮತ್ತೆ ತೊಂದರೆಗೆ ಅವಕಾಶವಾಗುತ್ತೆ. ಗಿಲ್ಡ್ಗಳಿಗೆ ಸಂಪೂರ್ಣವಾಗಿ ಸ್ವಾಯತ್ತತೆಯನ್ನು ಕೊಡಬೇಕು. ಕೊಟ್ಟಾಗ್ಯೂ ಕೂಡ ಗಿಲ್ಡ್ಗಳು ಈ ಒಂದು ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂತಹ ಕಾಪಾಡ್ತಕ್ಕಂತಹ ನಿಟ್ಟಿನಲ್ಲಿ ಗಿಲ್ಡ್ಗಳು ಕಾರ್ಯವನ್ನು ನಿರ್ವಹಿಸಬೇಕು. ಇದಕ್ಕಾಗಿ ಜಂಟಿ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಳ್ಬೇಕು. ಜಂಟಿ ಸಮಿತಿಯಲ್ಲಿ ವೃತ್ತಿ ಸಂಘದವರು ಅಥವಾ ಗಿಲ್ಡ್ಗಳ ಸದಸ್ಯರಿರಬೇಕು, ಜೊತೆಗೆ ಗ್ರಾಹಕರು ಕೂಡ ಇರಬೇಕು. ಇಬ್ಬರೂ ಇದ್ದಾಗ ಇಬ್ಬರೂ ಸೇರಿಕೊಂಡು ಬೆಲೆ ನಿಗದಿಯಂತಹ ಕೆಲಸವನ್ನು ಮಾಡಿದಾಗ ಗ್ರಾಹಕರಿಗೆ 100ಕ್ಕೆ 100 ಭಾಗನೂ ಕೂಡ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂತಂದರೆ ಗ್ರಾಹಕರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಇದು ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ತತ್ವವನ್ನು ಕೂಡ ಹೊಂದಿದೆ. ಹಾಗೇನೇ ಮತ್ತೊಂದು ತತ್ವ ರಾಷ್ಟ್ರೀಯ ಗಿಲ್ಡ್ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ನ್ಯಾಷನಲ್ ಗಿಲ್ಡ್. ಅಂದರೆ ರಾಷ್ಟ್ರ ಮಟ್ಟದ ಗಿಲ್ಡ್ ಇರಬೇಕು. ಅಂದರೆ ಪ್ರಾದೇಶಿಕ ಗಿಲ್ಡ್ಗಳು ಪ್ರಾದೇಶಿಕವಾಗಿದ್ದರೆ ಮಾತ್ರನೇ ಸಾಲದು, ಅವು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇರಬೇಕು ಅಂತ ಹೇಳ್ತಾರೆ. ಇವು ಪ್ರಾದೇಶಿಕ ವೃತ್ತಿ ಸಂಘಗಳಿಗೆ ಅಗತ್ಯವಾದಂತಹ ಮಾರ್ಗದರ್ಶನವನ್ನು ರಾಷ್ಟ್ರೀಯ ಗಿಲ್ಡ್ಗಳು ನೀಡುವಂತಿರಬೇಕು. ರಾಷ್ಟ್ರೀಯ ಗಿಲ್ಡ್ ಶಾಸಕಾಂಗವಾಗಿ, ಅಂದರೆ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಶಾಸಕಾಂಗವಾಗಿ, ಅಪೀಲಿನ ಅಂತಿಮ ನ್ಯಾಯಾಲಯವಾಗಿ, ಅಂದರೆ ನ್ಯಾಯ ತೀರ್ಮಾನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಸಾಮಾನ್ಯ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಕಾರ್ಯವನ್ನು, ಹಾಗೆಯೇ ವಿವಾದಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಸಂಬಂಧ, ಇವೇ ಮೊದಲಾದಂಥ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ರಾಷ್ಟ್ರೀಯ ಗಿಲ್ಡ್ ಅತ್ಯಂತ ಅವಶ್ಯಕ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆ್ಯಕ್ಚುಲ್ ಆಗಿ ಪ್ರಾದೇಶಿಕ ಮಟ್ಟದಲ್ಲಿ ಗಿಲ್ಡ್ಗಳಿರಬೇಕಾ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗಿಲ್ಡ್ಗಳಿರಬೇಕಂತಕ್ಕಂಥ ವಿಷಯದಲ್ಲಿ ಗಿಲ್ಡ್ ಸಮಾಜವಾದಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ದಾಗ್ಯೂ ಕೂಡ ಅಂತಿಮವಾಗಿ ಕುಶಲ್ ಅಂತಕ್ಕಂಥವರು ರಾಷ್ಟ್ರೀಯ ಗಿಲ್ಡ್ಗಳಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಪ್ರಾದೇಶಿಕ ಗಿಲ್ಡ್ಗಳಿಗೆ ಅವಶ್ಯಕವಾದಂಥ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನವನ್ನು ಕೊಡಲಿಕ್ಕೆ, ಅದರ ಜೊತೆಗೆ ಈ ಒಂದು ರಾಷ್ಟ್ರೀಯ ಗಿಲ್ಡ್ ಅಂತಕ್ಕಂಥದ್ದು ಶಾಸಕಾಂಗವಾಗಿ, ಅಪೀಲಿನ ಅಂತಿಮ ನ್ಯಾಯಾಲಯವಾಗಿ, ಸಾಮಾನ್ಯ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥದ್ದು, ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ವಹಿಸ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಗಳಿಗಾಗಿ ರಾಷ್ಟ್ರೀಯ ಗಿಲ್ಡ್ ಅತ್ಯಂತ ಅವಶ್ಯಕ ಅಂತಕ್ಕಂಥ ಅಂಶವನ್ನು ಕೂಡ ಈ ಒಂದು ಗಿಲ್ಡ್ ಸಮಾಜವಾದ ತನ್ನ ತತ್ವವನ್ನಾಗಿ ಹೊಂದಿದೆ. ಹಾಗೇನೇ ಕೊನೆಯ ಮತ್ತೊಂದು ತತ್ವ ಸಿಂಡಿಕ್ಯಾಲಿಸಮ್ಗೆ ವಿರೋಧ, ಅಪೋಸಿಷನ್ ಟು ಸಿಂಡಿಕ್ಯಾಲಿಸಮ್. ಈ ಒಂದು ಗಿಲ್ಡ್ ಸಮಾಜವಾದ ಮುಖ್ಯವಾಗಿ ಆ ಒಂದು ಸಿಂಡಿಕ್ಯಾಲಿಸಮನ್ನು ವಿರೋಧಿಸುತ್ತೆ. ಹಿಂಸೆ, ಒತ್ತಾಯ, ಬಲಾತ್ಕಾರ, ಯಂತ್ರೋಪಕರಣಗಳನ್ನು ನಾಶ ಮಾಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥದ್ದು ಇತ್ಯಾದಿ ಅಂಶಗಳಿಗೆ ಮಹತ್ವ ಕೊಟ್ಟಿರ್ತಕ್ಕಂಥ ಸಿಂಡಿಕ್ಯಾಲಿಸಮನ್ನು ಈ ಒಂದು ಗಿಲ್ಡ್ ಸಮಾಜವಾದಿಗಳು ವಿರೋಧಿಸ್ತಾರೆ. ಅಂದರೆ ಹಿಂಸೆ, ಒತ್ತಾಯ, ಬಲಾತ್ಕಾರ, ಯಂತ್ರೋಪಕರಣಗಳನ್ನು ಅಥವಾ ಕೈಗಾರಿಕೆಗಳನ್ನು ನಾಶ ಮಾಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ವಿರೋಧಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಿಂಡಿಕ್ಯಾಲಿಸಮ್ನ ಮುಖ್ಯವಾದಂತಹ ತತ್ವಗಳು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಗಿಲ್ಡ್ ಸಮಾಜವಾದಿಗಳು ತಿರಸ್ಕರಿಸ್ತಾರೆ, ವಿರೋಧಿಸ್ತಾರೆ. ಪ್ರಜಾಪ್ರಭುತ್ವ ಏನಿದೆ ಆ ಪ್ರಜಾಪ್ರಭುತ್ವಕ್ಕೆ, ಜೊತೆಗೆ ದೇಶಕ್ಕೆ ಅಥವಾ ರಾಷ್ಟ್ರಕ್ಕೆ ಗೌರವವನ್ನು ನೀಡ್ತಾರೆ. ಜೊತೆಗೆ ಹಂತ ಹಂತವಾಗಿ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ಸಮಾಜವಾದ ಸ್ಥಾಪನೆಯಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಈ ಒಂದು ಗಿಲ್ಡ್ ಸಮಾಜವಾದ ತನ್ನ ತತ್ವವನ್ನಾಗಿ ಹೊಂದಿದೆ. ಅಂದರೆ ಇಮ್ಮಿಡಿಯೇಟಾಗಿ ಹಿಂಸೆ, ಕ್ರಾಂತಿ, ಒತ್ತಾಯ, ಬಲಾತ್ಕಾರ ಇವುಗಳ ಮೂಲಕ ಸಮಾಜವಾದವನ್ನು ಸ್ಥಾಪನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಗಿಲ್ಡ್ ಸಮಾಜವಾದ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಹಂತ ಹಂತವಾಗಿ ನಿಧಾನಗತಿಯಲ್ಲಿ ಬಂಡವಾಳಶಾಹಿಯಿಂದ ಸಮಾಜವಾದಕ್ಕೆ
ಸಮಾಜ ಬದಲಾಗಬೇಕು ಅಂತಕ್ಕಂತಹ ಶಾಂತಿಯುತವಾದಂಥ ವಿಧಾನಗಳಲ್ಲಿ ಇದು ನಂಬಿಕೆಯನ್ನು ಕೂಡ ಹೊಂದಿರತಕ್ಕಂಥದ್ದು ಇದರ ಮತ್ತೊಂದು ತತ್ವ. ಒಟ್ಟಾರೆಯಾಗಿ ಇದು ಯಾವುದಕ್ಕೆ ಸಿಂಡಿಕ್ಯಾಲಿಸಮನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೆ. ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾದಂಥ ತತ್ವಗಳನ್ನು ಈ ಒಂದು ಗಿಲ್ಡ್ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಒಟ್ಟಾರೆಯಾಗಿ ಕನ್ಕ್ಲೂಷನಲ್ಲಿ ಗಿಲ್ಡ್ ಸಮಾಜವಾದವು ಕೈಗಾರಿಕಾ ಆಡಳಿತದಲ್ಲಿ ಕಾರ್ಮಿಕರು ಇರಬೇಕು ಅಂತಕ್ಕಂಥದ್ದನ್ನು ಬಯಸಿದ್ದು, ಬರೀ ಕಾರ್ಮಿಕರ ಹಿತಾಸಕ್ತಿಯನ್ನು ಅಷ್ಟೇ ಕಾಪಾಡೋದಿಲ್ಲ, ಗ್ರಾಹಕರ ಹಿತರಕ್ಷಣೆ, ಉತ್ಪಾದನೆಯ ಮೇಲೆ ಕಾರ್ಮಿಕರ ಹಿಡಿತವನ್ನು ಬಯಸುವ ಮೂಲಕ ರಾಜ್ಯ ಅಥವಾ ಸರ್ಕಾರದ ಸ್ಥಾನದಲ್ಲಿ ಗಿಲ್ಡ್ಗಳನ್ನು ತರತಕ್ಕಂಥ ಆಶಯವನ್ನು JDH ಕೋಲ್ ಹೊಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ಗಿಲ್ಡ್ ಸಮಾಜವಾದಿಗಳು ಸಮಾಜ ಬದಲಾವಣೆಯು ಶಾಂತಿಯುತವಾಗಿ ಹಾಗೆಯೇ ಅಹಿಂಸಾತ್ಮಕವಾಗಿ ಆಗಬೇಕು ಅಂತ ಹೇಳಿಬಿಟ್ಟು ಬಯಸಿದ್ದು, ಪ್ರಜಾಸತ್ತಾತ್ಮಕ ತತ್ವಗಳ ತಳಹದಿಯ ಮೇಲೆ ಸಮಾಜವನ್ನು ಸ್ಥಾಪಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದವರಾಗಿದ್ದರು. ಆದರೆ 1925ರಲ್ಲಿ ನ್ಯಾಷನಲ್ ಗಿಲ್ಡನ್ನು ರದ್ದುಗೊಳಿಸಲಾಗುತ್ತೆ. ಆನಂತರ ಗಿಲ್ಡ್ ಸಮಾಜವಾದದ ಬೆಳವಣಿಗೆಯೂ ಕೂಡ ಕೊನೆಯಾಗುತ್ತೆ ಅಥವಾ ನಿಂತು ಹೋಗುತ್ತೆ. ಇದಿಷ್ಟು ಕೂಡ ಗಿಲ್ಡ್ ಸಮಾಜವಾದದ ಅರ್ಥ, ಜೊತೆಗೆ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಯಾರ್ಯಾರು ಗಿಲ್ಡ್ ಸಮಾಜವಾದದ ಒಂದು ಬೆಳವಣಿಗೆಗೆ ಕಾರಣಕರ್ತರಾದರು, ಮತ್ತು ಗಿಲ್ಡ್ ಸಮಾಜವಾದದ ಬೇಸಿಕ್ ಪ್ರಿನ್ಸಿಪಲ್ಸ್ ಅಥವಾ ಮೂಲ ತತ್ವಗಳು ಏನು ಅಂತಕ್ಕಂಥದ್ರ ಬಗ್ಗೆ ಎಷ್ಟು ವಿವರಣೆ